ಅನುದಿನದ ಆಹಾರ ಜೂನ್ 22 ಸೋಮವಾರ. ದೇವರ ಹೊಲ 1 ಕೊರಿಂಥ 3ನೇ ಅಧ್ಯಾಯ 9ನೇ ವಚನ. ನೀವು ದೇವರ ಹೊಲವು ದೇವರ ಕಟ್ಟಡವೂ ಆಗಿದ್ದೀರಿ. ಪ್ರತಿಯೊಬ್ಬ ಕ್ರೈಸ್ತನು ಹೊಂದಿರಬೇಕಾದ 2 ಬಹಳ ಮುಖ್ಯವಾದ ತಿಳುವಳಿಕೆಗಳು ಯಾವುವೆಂದರೆ, ಮೊದಲನೇದು ನಮ್ಮ ದೇವರು ಯಾರಾಗಿದ್ದಾರೆ ಎಂಬ ಜ್ಞಾನ. ಎರಡನೆಯದು ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ಎಂಬ ಜ್ಞಾನ. ಈ 2 ಗ್ರಹಿಕೆಗಳು ನಾವು ಕರ್ತನಲ್ಲಿ ಬೆಳೆಯಲು, ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಮತ್ತು ಜಯಪ್ರದವಾದ ಜೀವನವನ್ನು ನಡೆಸಲು ನಮಗೆ ಅಪಾರವಾಗಿ ಸಹಾಯ ಮಾಡುತ್ತವೆ. ನಮ್ಮ ಸತ್ಯವೇದದ ಪ್ರಕಾರ ಕ್ರಿಸ್ತನಲ್ಲಿ ನಾವು ಯಾರು? ನಾವು ಲೋಕಕ್ಕೆ ಬೆಳಕಾಗಿದ್ದೇವೆ. ಮತ್ತಾಯ 5ನೇ ಅಧ್ಯಾಯ 14ನೇ ವಚನ. ನಾವು ಭೂಮಿಗೆ ಉಪ್ಪಾಗಿದ್ದೇವೆ. ಮತ್ತಾಯ 5:13. ನಾವು ದೇವರ ಮಕ್ಕಳಾಗಿದ್ದೇವೆ. ಯೋಹಾನ 1:12. ಇಂದಿನ ಆರಂಭದ ವಚನದಲ್ಲಿ ಅಪೊಸ್ತಲನಾದ ಪೌಲನು ನಾವು ದೇವರ ಹೊಲವು ಮತ್ತು ದೇವರ ಕಟ್ಟಡವೂ ಆಗಿದ್ದೇವೆ ಎಂದು ಹೇಳುತ್ತಾನೆ. ಹೊಲ ಎಂಬ ಪದವನ್ನು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಉಪಯೋಗಿಸಲಾಗುತ್ತದೆ. ಜಮೀನು, ದನಕರುಗಳು ಮತ್ತು ಸೇವಕರುಗಳನ್ನು ಹೊಂದಿರುವ ಮನುಷ್ಯನನ್ನು ಜಮೀನುದಾರ ಅಥವಾ ರೈತ ಎಂದು ಕರೆಯಲಾಗುತ್ತದೆ. ಅದೇ ರೀತಿಯಲ್ಲಿ ನಾವು ದೇವರ ಹೊಲವಾಗಿರುವಾಗ ನಮಗೆ ಮಾಡಲು ಕೆಲಸವಿದೆ, ನಮಗೆ ಭದ್ರತೆ ಇದೆ ಮತ್ತು ಕರ್ತನೊಂದಿಗೆ ಒಟ್ಟಿಗೆ ನಿಲ್ಲುವ ಸಂತೋಷವೂ ಇದೆ. ಹಳೆ ಒಡಂಬಡಿಕೆಯಲ್ಲಿ ಕರ್ತನು ಇಸ್ರೇಲ್ ಜನರನ್ನು ತನ್ನ ಹೊಲವಾಗಿ ಆರಿಸಿಕೊಂಡನು. ಆದರೆ ಅವರು ಆತನನ್ನು ಬಿಟ್ಟು ದೂರ ಹೋದಾಗ ಪ್ರವಾದಿಯಾದ ಯೆಶಾಯನು ದುಃಖದಿಂದ ಹೀಗೆ ಸಾರಿದನು: ಚೀಯೋನ್ ನಗರಿಯೊಂದೇ ಉಳಿದು ದ್ರಾಕ್ಷೆ ತೋಟದ ಮಂಚಿಕೆಯಂತೆಯೂ ಸೌತೆಯ ಹೊಲದ ಗುಡಿಸಲಿನ ಹಾಗೂ ಮುತ್ತಿದ ಪಟ್ಟಣದೋಪಾದಿಯಲ್ಲಿಯೂ ಇದೆ. ಯೆಶಾಯ 1:8ನೇ ವಚನ. ಇದಕ್ಕೆ ಕಾರಣವೇನು? ಕರ್ತನ ಹೊಲದಲ್ಲಿ ಐಕ್ಯತೆ ಅಥವಾ ಒಂದಾಗಿರುವಿಕೆ ಇರಲಿಲ್ಲ. ಆದ್ದರಿಂದ ಶತ್ರುವು ಆ ಹೊಲವನ್ನು ಹಾಳು ಮಾಡಿ ನಾಶಪಡಿಸಿದನು. ಅದು ಸುಂದರವಾದ ದ್ರಾಕ್ಷೆ ತೋಟವಾಗಿರುವ ಬದಲು ಮುಳ್ಳುಗಳು, ಕುರುಚುಲುಗಳು ಮತ್ತು ಕಳೆಗಳಿಂದ ತುಂಬಿ ಹೋಯಿತು. ಕ್ರಿಸ್ತನಲ್ಲಿ ನಾವೆಲ್ಲರೂ ಒಂದೇ ಕುಟುಂಬ ಮತ್ತು ಒಂದೇ ಹೊಲದಂತಿದ್ದೇವೆ. ಈ ಹೊಲದಲ್ಲಿ ಕರ್ತನೊಂದಿಗೆ ಜೊತೆಯಾಗಿ ಕೆಲಸ ಮಾಡುವವರು ನಾನು ದೊಡ್ಡವನು ಅಥವಾ ನೀನು ದೊಡ್ಡವನು ಎಂದು ಹೆಮ್ಮೆ ಪಡಬಾರದು ಅಥವಾ ಜಗಳವಾಡಬಾರದು. ನಾವು ದೇವರ ವಾಕ್ಯದಲ್ಲಿ ಓದುತ್ತೇವೆ, ಒಬ್ಬನು ನಾನು ಪೌಲನವನು ಎಂದು ಮತ್ತೊಬ್ಬನು ನಾನು ಅಪೊಲ್ಲೋಸನವನು ಎಂದು ಹೇಳುತ್ತಿರುವಾಗ ನೀವು ಕೇವಲ ನರಪ್ರಾಣಿಗಳಾಗಿದ್ದೀರಲ್ಲವೇ? ನಾನು ಸಸಿಯನ್ನು ನೆಟ್ಟೆನು, ಅಪೊಲ್ಲೋಸನು ನೀರು ಒಯ್ದನು, ಆದರೆ ಬೆಳೆಸುತ್ತಾ ಬಂದವನು ದೇವರು. 1 ಕೊರಿಂಥ 3ನೇ ಅಧ್ಯಾಯ 4 ಮತ್ತು 6ನೇ ವಚನ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಪ್ರತಿಭೆಗಳು, ಸಾಮರ್ಥ್ಯಗಳು ಮತ್ತು ಆತ್ಮೀಕ ವರಗಳು ಎಲ್ಲವೂ ಕರ್ತನು ನಮಗೆ ಕೃಪೆಯಿಂದ ನೀಡಿದ ದಾನಗಳಾಗಿವೆ. ನಾವು ದೇವರ ಹೊಲದಲ್ಲಿ ಕೆಲಸ ಮಾಡುವ ಆಳುಗಳಾಗಿದ್ದು ಅವುಗಳನ್ನು ನಂಬಿಗಸ್ತಿಕೆಯಿಂದ ಬಳಸಲು ಕಾಯಲ್ಪಟ್ಟಿದ್ದೇವೆ. ನಾವು ಸಣ್ಣ ವಿಷಯಗಳಲ್ಲಿ ನಂಬಿಗಸ್ತರಾಗಿದ್ದರೆ ಕರ್ತನು ನಮ್ಮನ್ನು ಅನೇಕ ವಿಷಯಗಳ ಮೇಲೆ ಅಧಿಕಾರಿಯನ್ನಾಗಿ ನೇಮಿಸುತ್ತಾನೆ ಎಂದು ಸತ್ಯವೇದವು ಹೇಳುತ್ತದೆ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೇ ಇರೋಣ, ಯಾಕಂದರೆ ಮನಗುಂದದಿದ್ದರೆ ಆ ತಕ್ಕ ಸಮಯದಲ್ಲಿ ಬೆಳೆಯನ್ನ ಕೊಯ್ಯುವೆ. ನೀನು ಧೃತಿಗೆಡದಿದ್ದರೆ ಆ ತಕ್ಕ ಕಾಲದಲ್ಲಿ ಕೊಯ್ಯುವೆವು. ಗಲಾತ್ಯದವರಿಗೆ
6ನೇ ಅಧ್ಯಾಯ 9ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಎಸ್ತೇರಳು 6, 7, 8 ಅಧ್ಯಾಯಗಳು. ಸಂಜೆ ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯ. ಕರ್ತನು ನಿಮ್ಮನ್ನು ನಡೆಸಲಿ, ಕಾಯಲಿ.